ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ಬಂದಿದ್ದೇವೆ ಟಿ ವಿ ಎಸ್ ಶೋರೂಮಿಗೆ. ಆ್ಯಂಡ್ ಟಿ ವಿ ಎಸ್ ಎಲ್ಲರ ಫೇವ್ರೆಟ್ ಬೈಕ್, ಎಲ್ಲರೂ ಎಷ್ಟೋ ಟೈಮಿಂದ ವೆಯ್ಟ್ ಮಾಡ್ತಿರುವಂಥ ಬೈಕು ಯಾವುದಂದರೆ ಅಪಾಚಿ RTX 300. ಎಸ್, ಇದು ಇವಾಗ ನೀವು ನೋಡ್ಬೋದು. ಸೊ ಇದ್ರದ್ದು ಫಸ್ಟ್ ನಾವು DRLs ಆನ್ ಮಾಡಿಬಿಡೋಣ. ಸೊ DRLs ಹಾಗೂ ಫ್ರಂಟ್ ಲೈಟನ್ನು ಆನ್ ಮಾಡಿದರೆ ಒಂದು ಈ ಥರ ಒಂದು ಲುಕ್ ಬರುತ್ತೆ. ನೀವು ನೋಡ್ಬೋದು, ತುಂಬಾ ಒಂದು ಅಗ್ರೆಸಿವ್ ಲುಕ್ ಇದೆ ಈ ವೆಹಿಕಲ್ ಇದು ಇವಾಗ ನೋಡಲಿಕ್ಕೆ. ಸೊ ಡೀಟೇಲಾಗಿ ಹೇಳ್ತೀನಿ ಈ ಗಾಡಿ ಇಂಜಿನ್ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಎಲ್ಲ ವಿಡಿಯೋ ಎಂಡಲ್ಲಿ ನಾನು ಹೇಳಿದ್ದೀನಿ. ಸೊ ಗಾಡಿ ಯಾವ ಥರ ಇದೆ, ಡಿಸೈನ್ ಯಾವ ಥರ ಇದೆ, ಗಾಡಿದು ನೋಡ್ಲಿಕ್ಕೆ ಲುಕ್ ಯಾವ ಥರ ಇದೆ, ಅದನ್ನೆಲ್ಲ ನಾನು ಈ ವಿಡಿಯೋ ಸ್ಟಾರ್ಟಿಂಗಿಂದ ನಿಮಗೆ ಎಂಡ್ವರೆಗೂ ಹೇಳ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಇದರದ್ದು ಹೆಡ್ಲೈಟು ಅಥವಾ ನಾವು ವಿಂಡ್ಶೀಲ್ಡ್ ಬಗ್ಗೆ ಮಾತಾಡೋದಾದರೆ, ವಿಂಡ್ಶೀಲ್ಡ್ ಬರುತ್ತೆ ಈ ಥರ ನೀವು ನೋಡ್ಬೋದು. ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಸೊ ವಿಂಡ್ಶೀಲ್ಡು ಇಲ್ಲಿ ನಿಮಗೆ ಕೆಳಗಡೆ ನಂಬರ್ ಪ್ಲೇಟ್ ಇದು ಆಪ್ಷನು. ಅದರ ನೆಕ್ಸ್ಟ್ ನಿಮಗೆ ಇಲ್ಲಿ ಹೆಡ್ಲೈಟು, DRL, ಹೈ ಬೀಮು, ಲೋ ಬೀಮು ಎಲ್ಲದೂ ನಿಮ್ಗೆ ಇದರಲ್ಲಿ LED ಸೆಟಪ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಇವಾಗ DRL ಮತ್ತು ಫ್ರಂಟ್ ಲೈಟ್ ಆನ್ ಇದೆ. ಇದು ಬಂದುಬಿಟ್ಟು ಹೈ ಬೀಮ್, ಲೋ ಬೀಮ್ ಆಪ್ಷನ್ ನೀವು ನೋಡ್ಬೋದು. ಸೊ ತುಂಬಾ ಒಂದು ಅಗ್ರೆಸಿವ್ ಲುಕ್ ಇದೆ ಇದರದು. ಸೊ ಫಸ್ಟ್ ಇದೊಂದು ಸ್ವಲ್ಪ ಟೈಮ್ ಆಫ್ ಮಾಡಿಬಿಡೋಣ. ಸೊ ಫ್ರಂಟಿಂದ ಈ ಥರ ಒಂದು ಲುಕ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಹೆಡ್ಲೈಟ್ ಬಗ್ಗೆ ನಾನು ಹೇಳಿದ್ದೀನಿ. ಸೊ ಇದರಲ್ಲೂ ತುಂಬಾ ಡೀಟೇಲ್ಡಾಗಿ ವರ್ಕ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಬೋದು TVS LEDs ಅಂತೆಲ್ಲ ಇದರಲ್ಲಿ ಯೂಸ್ ಮಾಡಿದ್ದಾರೆ. ನೆಕ್ಸ್ಟು ಇಂಡಿಕೇಟರ್ಸ್ ನಿಮಗೆ ಟೋಟಲಿ LED ಬರುತ್ತೆ. ಇಲ್ಲಿ ನೀವು ನೋಡ್ಬೋದು TVS ಇದು ಬ್ಯಾರ್ಜಿಂಗ್ ಬರುತ್ತೆ ಸೈಡಲ್ಲಿ. ಆ್ಯಂಡ್ ಇಲ್ಲಿ ನಿಮಗೆ ಗೋಲ್ಡನ್ ಕಲರ್ಸ್ ಇದು ಫ್ರಂಟ್ ಫೋಕ್ಸ್ ಬರುತ್ತೆ. ಇದರಲ್ಲಿ ನಿಮಗೆ ಇದರದ್ದು ಸ್ಪೆಸಿಫಿಕೇಷನ್ಸ್ ಎಲ್ಲ ನಾನು ವೀಡಿಯೋ ಎಂಡಲ್ಲಿ ನಾನು ಹೇಳ್ತೀನಿ. ಸೊ ಮಡ್ಗಾಡ್ ನೀವು ನೋಡ್ಬೋದು. ಸೊ ಬೆಸ್ಟ್ ಫೈಬರ್ ಕ್ವಾಲಿಟಿ ಮಡ್ಗಾಡನ್ನು ಯೂಸ್ ಮಾಡಿದ್ದಾರೆ. LSC ಇದು ಇದರಲ್ಲಿ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ ವಿತ್ ABS ಜೊತೆ ಬರುತ್ತೆ. ಫ್ರಂಟ್ ಆ್ಯಂಡ್ ರಿಯರ್ ಡುವಲ್ ಚಾನಲ್ ABS ಬರುತ್ತೆ. ಸೊ ಅಲೋವೀಲ್ ಬರುತ್ತೆ, ಬ್ಲ್ಯಾಕ್ ಕಲರ್ ಅಲೋವೀಲ್ ಇದೆ. RTXದು ಬ್ಯಾರ್ಜಿಂಗ್ ಇದರಲ್ಲೂ ನೋಡ್ಲಿಕ್ಕೆ ಸಿಗುತ್ತೆ. ಟಯರ್ ಸೈಜ್ ಬಗ್ಗೆ ನಾವು ಮಾತಾಡೋದಾದರೆ, ಟಯರ್ ಬಂದುಬಿಟ್ಟು ನಿಮ್ಗೆ ಇದರಲ್ಲಿ ಸೊ ಟಯರ್ ಸೈಜು ಇವಾಗ ಇವ್ರು ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದರೆ, ಓಕೆ ಇಲ್ಲಿದೆ. ಸೊ ಟಯರ್ ಸೈಜ್ 110 ಸೆಕ್ಷನ್ ಇದು 19 ಇಂಚಿದು ಟಯರ್ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಫುಲ್ಲಿ ಆಫ್ ರೋಡ್ ಡಿಸೈನ್ ಇರುವಂಥ ಒಂದು ಟಯರ್ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಈ ಥರ ಒಂದು. ಸೊ ಫ್ರಂಟ್ ಆಯಿತು. ಇವಾಗ ಸೈಡಲ್ಲಿ ನಾವು ಮಾತಾಡೋದಾದರೆ, ಸೈಡಲ್ಲಿ ನಿಮಗೆ ಟ್ಯಾಂಕ್ ಬಂದುಬಿಟ್ಟು ಈ ಥರ 12.5 ಲೀಟರ್ ಇದು ಟ್ಯಾಂಕ್ ಬರುತ್ತೆ. ಅಪಾಚಿ RTX ಇದು ಬ್ಯಾರ್ಜಿಂಗ್ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಇದರಲ್ಲಿ TVS ಲೋಗೋ ಬರುತ್ತೆ. ಆ್ಯಂಡ್ ಈ ಸ್ವಲ್ಪ ಒಂದು ಡಿಸೈನ್ ಕೊಟ್ಟಿದ್ದಾರೆ ನಿಮಗೆ ಏರಿಗೆಲ್ಲ, ತುಂಬಾ ಏರ್ ಇಂಟ್ಯಾಕ್ ಆಗಿರ್ಬೋದು, ಅದಕ್ಕೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ನಿಮ್ಗೆ ಇದರಲ್ಲಿ ಅಪಾಚಿದು ನಾರ್ಮಲಿ ಎಲ್ಲ ವೆಹಿಕಲ್ಸಲ್ಲಿ ಯಾವ ಥರ ಇವರು ಚೆಸ್ಸಿ ಯೂಸ್ ಮಾಡಿದ್ದಾರೆ, ಆ ಒಂದು ಚೆಸ್ಸಿನ ಸ್ವಲ್ಪ ಡಿಫ್ರೆಂಟಾಗಿ ಯೂಸ್ ಮಾಡಿದ್ದಾರೆ. 300cc ಲಿಕ್ವಿಡ್ ಕೂಲ್ ಇಂಜಿನ್ ಇದೆ. ಸೊ ಇಂಜಿನ್ ಬಗ್ಗೆ ನಾನು ಹೇಳ್ದಂಗೆ ಎಂಡಲ್ಲಿ ಹೇಳ್ತೀನಿ. TVS ರೇಸಿಂಗ್ ಅಂತ ಇದರಲ್ಲಿ ಬರುತ್ತೆ. ಟೋಟಲಿ ಈ ಇಂಜಿನ್ ಬಂದುಬಿಟ್ಟು ನಿಮಗೆ ಟೋಟಲಿ ಚೇಂಜ್ ಇದೆ. ನಾರ್ಮಲಿ ಇವ್ರದ್ದು ನೀವು ನೋಡಿರ್ತೀರಾ 200cc ಬರುತ್ತೆ, ಹಾಗೂ 160 ಬರುತ್ತೆ, 310 ಬರುತ್ತೆ. ಬಟ್ ಇದು 300cc ಇದು ಕಂಪ್ಲೀಟ್ ಒಂದು ಹೊಸ ಇಂಜಿನ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೀವು ನೋಡ್ಬೋದು ಫುಲ್ ಒಂದು ಫೈಬರ್ ಇದು. ಸೊ ಇದರಲ್ಲಿ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಬರುತ್ತೆ, ಲೈಕ್ ಎಕ್ಸಸರೀಸ್ ಆಗಿ ನೀವು ಮೆಟಲ್ಸ್ ಇದನ್ನು ಹಾಕ್ಬೋದು. ನೆಕ್ಸ್ಟ್ ಇದು ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ, ಇಂಜಿನ್ ಪ್ರೊಟೆಕ್ಟರ್ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಹಾರ್ನ್ ಇದು ಪ್ಲೇಸ್ಮೆಂಟ್ ಇದೆ ಈ ಸೈಡು. ನೆಕ್ಸ್ಟ್ ನಿಮಗೆ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಫುಟ್ ರೆಸ್ಟ್ ಬರುತ್ತೆ ರೈಡರಿಗೆ. ಸೊ ಇದು ಕೂಡ ರಿಮೂವೇಬಲ್ ಬರುತ್ತೆ. ನಾರ್ಮಲ್ ಆಫ್ ರೋಡ್ ವೆಹಿಕಲ್ಸಲ್ಲೆಲ್ಲ ನೀವು ನೋಡಿರ್ತೀರಾ. ಸೊ ಇದನ್ನು ರಿಮೂವ್ ಮಾಡ್ಬೋದು. ಇದು ಬ್ಯಾಕ್ ಬ್ರೇಕ್ ಪ್ಯಾಡ್ ಹೇಳ್ಬೋದು. ನೆಕ್ಸ್ಟ್ ನಿಮ್ಗೆ ಇಲ್ಲಿ ರಿಯರ್ ಪಿಲಿಯನಿಗೂ ಒಂದು ಫುಟ್ ರೆಸ್ಟ್ ಹೇಳ್ಬೋದು. ಇಲ್ಲಿ ನಿಮಗೆ ಸೀಟ್ ಬಂದುಬಿಟ್ಟು ತುಂಬಾ ಕಂಫರ್ಟೇಬಲ್ ಸೀಟ್ ಇದೆ. ಸೊ ರೈಡರ್ ಹಾಗೂ ಪಿಲಿಯನ್ ಇಬ್ಬರಿಗೋಸ್ಕರನೂ ತುಂಬಾ ಕಂಫರ್ಟೇಬಲ್ ಆಗಿರುವಂಥ ಸೀಟ್ ಬರುತ್ತೆ. RTX ಇದು ಬ್ಯಾರ್ಜಿಂಗ್ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಸೊ ಸೀಟ್ ಕ್ವಾಲಿಟಿ ಆಗಿರ್ಬೋದು, ತುಂಬಾ ಕಂಫರ್ಟ್ ನೋಡಲಿಕ್ಕೆ ನಮ್ಗೆ ಇದರಲ್ಲಿ ಗೊತ್ತಾಗ್ಬಿಡತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಮಾತಾಡೋದಾದರೆ, ಎಕ್ಸಾಸ್ಟ್ ನೀವು ನೋಡ್ಬೋದು, ಸ್ಟೀಲ್ ಫಿನಿಷಲ್ಲಿ ಎಕ್ಸಾಸ್ಟ್ ಕೊಟ್ಟಿದ್ದಾರೆ ವಿತ್ ಡುವಲ್ ಟೋನ್ ನಿಮಗೆ ಇಲ್ಲಿ ನೀವು ನೋಡ್ಬೋದು. ಸೊ ಈ ಥರ ಒಂದು ಡಿಸೈನ್ ಇವರು ಕೊಟ್ಟಿದ್ದಾರೆ. ಸೊ ರಿಯರ್ ಶಾಕ್ ಇಲ್ಲಿ ನೀವು ನೋಡ್ಬೋದು. ರಿಯರ್ ಟೈರ್ ಬಗ್ಗೆ ಇವಾಗ ಮಾತಾಡೋದಾದರೆ, ರಿಯರ್ ಟೈರ್ ಬಂದುಬಿಟ್ಟು 17 ಇಂಚಿದು ಟೈರ್ ಬರುತ್ತೆ. ಅಲಾಯ್ ವೀಲ್ಸು, ಇಲ್ಲಿ ನಿಮಗೆ ಡಿಸ್ಕ್ ಬ್ರೇಕು, ಡುವಲ್ ಚಾನಲ್ ABS ಜೊತೆಗೆ ರಿಯರ್ ಟೈರು ಬರುತ್ತೆ. ಸೊ ರಿಯರ್ ಕೂಡ ತುಂಬಾ ಒಂದು ವೈಡ್ ಆಗಿರುವಂಥ ಟೈರ್ ಇಲ್ಲಿ ನೀವು ನೋಡ್ಬೋದು. ಸೊ ಆಫ್ ರೋಡ್ ಡಿಸೈನ್ ಜೊತೆ ಬರುತ್ತೆ. ಇಲ್ಲಿ ನಿಮಗೆ 300 ಇದು ಬ್ಯಾರ್ಜಿಂಗ್ ಬರುತ್ತೆ, ಲೈಕ್ ಸ್ಟಿಕ್ಕರಿಂಗ್ ಆಗಿರ್ಬೋದು. ನೆಕ್ಸ್ಟ್ ರಿಯರ್ ಪ್ರೊಫೈಲ್ ನಾವು ಮಾತಾಡೋದಾದರೆ, ರಿಯರಲ್ಲಿ ನಿಮಗೆ ಸೊ ಈ ಥರ ಒಂದು ಟೇಲ್ ಲೈಟ್ ನೋಡ್ಲಿಕ್ಕೆ ಸಿಗುತ್ತೆ ಇಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ನಿಮಗೆ ಇಲ್ಲಿ ಇಂಡಿಕೇಟರ್ಸ್ LEDಯಲ್ಲಿ ಬರುತ್ತೆ. ಅದ್ರ ಕೆಳಗಡೆ ನಿಮಗೆ ನಂಬರ್ ಪ್ಲೇಟ್ ಆಪ್ಷನ್ ಬರುತ್ತೆ. ಸೊ ರೈಟ್ ಸೈಡಲ್ಲಿ ನಾವು ಆಯಿತು. ಇವಾಗ ಲೆಫ್ಟ್ ಸೈಡಲ್ಲಿ ಮಾತಾಡೋದಾದರೆ, ಇಲ್ಲಿ ನಿಮಗೆ ಸ್ಯಾರಿ ಗಾರ್ಡ್ ಬರುತ್ತೆ ಸೇಫ್ಟಿಗೋಸ್ಕರ. ಸೊ ಇದನ್ನು ನೀವು ರಿಮೂವ್ ಕೂಡ ಮಾಡ್ಬೋದು ಆಫ್ ರೋಡ್ ಎಲ್ಲ ಮಾಡ್ತಾಯಿದ್ದೀರಾ ಅಂದರೆ. ನೆಕ್ಸ್ಟ್ ನಿಮಗೆ ಚೈನ್ ಡ್ರಿವನ್ ಬರುತ್ತೆ. ಸೊ ಚೈನ್ಸ್ ಪಾಕೆಟ್ ನೀವು ಈ ಥರ ನೋಡ್ಬೋದು, ಇಲ್ಲಿ ನಿಮಗೆ ಚೈನ್ಸ್ ಪಾಕೆಟ್ ಬರುತ್ತೆ. ಸೊ ಈ ಸೈಡ್ ನಿಮಗೆ ಪಿಲಿಯನಿಗೆ ಸೇಮು. ನೆಕ್ಸ್ಟ್ ಗೇರ್ ನೀವು ನೋಡ್ಬೋದು, ಗೇರ್ ಲಿವರ್ ಈ ಥರ ಇರುತ್ತೆ. ಇದರಲ್ಲಿ ಡಬಲ್ ಸ್ಟ್ಯಾಂಡ್ ಯಾವುದೂ ಬರೋಲ್ಲ, ನಿಮ್ಗೆ ಗೊತ್ತಿರುತ್ತೆ. ಸ್ಟ್ಯಾಂಡ್
ಸೈಡ್ ಸ್ಟ್ಯಾಂಡ್ ಒಂದು ಈ ಥರ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಟೋಟಲ್ ಓವರಾಲ್ ಒಂದು ನಾರ್ಮಲಿ ಫೀಚರ್ಸ್ ಈ ಥರ ಬರುತ್ತೆ. ಇವಾಗ ಇದ್ರ ಬಗ್ಗೆ ಮಾತಾಡೋಣ. ಸೊ ಇದು ಬಂದುಬಿಟ್ಟು ಹ್ಯಾಂಡಲ್ ತುಂಬಾ ವೈಡ್ ಆಗಿರುವಂಥ ಹ್ಯಾಂಡಲ್ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದರಲ್ಲಿ ನಿಮಗೆ ಟಿ ವಿ ಎಸ್ ಇದು ಬ್ಯಾರ್ಜಿಂಗು ಕೀ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ತುಂಬಾ ಒಂದು ಯುನೀಕ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಫ್ರಂಟ್ ಲುಕ್ಕು ತುಂಬಾ ಒಂದು ವೈಡ್ ಆಗಿರುವಂಥದ್ದು ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಟಿ ವಿ ಎಸ್ ಇದು ಒನ್ ಆಫ್ ದಿ ಬೆಸ್ಟ್ ಬೈಕ್ ಅಂತ ನಾವು ಹೇಳ್ಬೋದು. ಸೊ ಫಸ್ಟು RR 310 ಇದ್ದಿತ್ತು, ನೆಕ್ಸ್ಟ್ RTR ಇದು ಬಂತು, RTR 310 ಬಂತು, ಇವಾಗ RTX 300 ಬಂದಿದೆ. ಸೊ ಇದು ಕೂಡ ತುಂಬಾ ಒಂದು ಬೆಸ್ಟ್ ವೆಹಿಕಲ್ಲು, ತುಂಬ ಜನರದ್ದು ಒಂದು ಡ್ರೀಮ್ ಆಗಿಬಿಟ್ಟಿದ್ದೇವೆ ಲಾಂಚ್ ಆದ ಕೂಡಲೇ. ಸೊ ರೈಟಲ್ಲಿ ನಾವು ಲೆಫ್ಟಲ್ಲಿ ನಾವು ಮಾತಾಡೋದಾದರೆ ಇಲ್ಲಿ ನಿಮಗೆ ಕಂಟ್ರೋಲ್ಸ್ ಬರುತ್ತೆ. ಫಸ್ಟ್ ನಿಮಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ, ಇಲ್ಲಿ ನೀವು ನೋಡ್ಬೋದು. ಸೊ ಕ್ರೂಸನ್ನು ಇಲ್ಲಿಂದ ಸೆಟ್ ಮಾಡ್ಬೋದು. ಪಾಸ್ ಲೈಟ್ ಆಪ್ಷನ್ ಇದೆ. ಸೊ ಕ್ಲಚ್ ಲಿವರು ಮತ್ತು ಬ್ರೇಕ್ ಲಿವರನ್ನು ನೀವು ಅಡ್ಜಸ್ಟ್ ಮಾಡ್ಬೋದು, ಅಡ್ಜಸ್ಟೇಬಲ್ ಬರುತ್ತೆ ಇದು ಕೂಡ. ನೆಕ್ಸ್ಟ್ ನಿಮಗೆ ಇಲ್ಲಿ ಹಜಾರ್ಡ್ ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನೀವು ಬಂದುಬಿಟ್ಟು ಇದರಲ್ಲಿ ಡಿಸ್ಪ್ಲೇ ಕಂಟ್ರೋಲ್ಸ್ ನೀವು ಚೇಂಜ್ ಮಾಡ್ಬೋದು. ಸೊ ಡಿಸ್ಪ್ಲೇಲಿ ಏನೆಲ್ಲ ಬರುತ್ತೆ ಅಂದರೆ ಇವಾಗ ಸೈಡ್ ಸ್ಟ್ಯಾಂಡ್ ಇದೆ. ಸೊ ಆ ಒಂದು ರೀಸನ್ ಎಲ್ಲ ತೋರಿಸ್ತಾ ಇದೆ. ರೈಡಿಂಗ್ ಮೋಡ್ಸಲ್ಲಿ ನಿಮಗೆ 4 ರೈಡಿಂಗ್ ಮೋಡ್ಸ್ ಬರುತ್ತೆ, ಅರ್ಬನ್, ರೈನ್, ಟೂರ್ ಹಾಗೂ ರ್ಯಾಲಿ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ಟ್ರಿಪ್ ಡೀಟೇಲ್ ಬರುತ್ತೆ, ABC ಅಂತ. ನೆಕ್ಸ್ಟ್ ಇದರಲ್ಲಿ ವೆಹಿಕಲ್ ಕಂಟ್ರೋಲ್ಸ್ ಬರುತ್ತೆ, ಟ್ರ್ಯಾಕ್ಷನ್ ಕಂಟ್ರೋಲನ್ನು ಆನ್ ಆಫ್ ಮಾಡ್ಬೋದು, ಹಾಗೂ ಕ್ವಿಕ್ ಶಿಫ್ಟರನ್ನು ನೀವು ಆನ್ ಆಫ್ ಮಾಡ್ಬೋದು ಪರ್ಟಿಕ್ಯುಲರ್ ವೇರಿಯಂಟ್ಸಲ್ಲಿ. ಸೊ ನಿಮ್ಮ ವೆಹಿಕಲ್ ಡೀಟೇಲ್ಸ್ ಬರುತ್ತೆ, ಪರ್ಫಾರ್ಮೆನ್ಸ್ ರೆಕಾರ್ಡ್ ಆಗಿರ್ಬೋದು, ಅಥವಾ ನಿಮಗೆ ಅಪಾಚಿ ನಿಮ್ಮದು ಇದು ಯಾವುದಿದೆ ಮಾಡಲು ಅದ್ರ ಮೇಲೆ ಕ್ರೂಸ್ ಕಂಟ್ರೋಲನ್ನು ಹೇಗೆ ನೀವು ಇದರಲ್ಲೆಲ್ಲ ನಾರ್ಮಲ್ ನಾನು ಹೇಳ್ದಂಗೆ ಕ್ರೂಸ್ ಕಂಟ್ರೋಲೆಲ್ಲ ಆನ್ ಆಫ್ ಮಾಡ್ಬೋದು. ಡಿಸ್ಪ್ಲೇ ಸೆಟಪ್ ಬರುತ್ತೆ, ನಿಮಗೆ ಯಾವ ಥರ ಡಿಸ್ಪ್ಲೇ ಬೇಕು, ಬ್ರೈಟ್ನೆಸ್ ಆಗಿರ್ಬೋದು, ಥೀಮ್ ಆಗಿರ್ಬೋದು, ಕ್ಲಾಕ್ ಎಲ್ಲ ಚೇಂಜಸ್, ಸುಮಾರು ಆಪ್ಷನ್ಗಳು ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ಇಂಡಿಕೇಟರ್ಸ್ ಆಪ್ಷನ್ ಬರುತ್ತೆ, ಇಂಜಿನ್ ವಾರ್ನಿಂಗ್ ಲೈಟ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಇದು ಹೆಡ್ಲೈಟ್ ಇದು ಆಪ್ಷನ್ ಬರುತ್ತೆ, ಹೈ ಬೀಮ್, ಲೋ ಬೀಮ್. ನೆಕ್ಸ್ಟ್ ABS ಇದು ಆಪ್ಷನ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಇದು ಆಪ್ಷನ್ ಕೊಟ್ಟಿದ್ದಾರೆ, ಟ್ರ್ಯಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾರೆ, ಫ್ಯೂಲ್ ಗೇಜಿಗೆ ಕೊಟ್ಟಿದ್ದಾರೆ, ಹಾಗೂ ನ್ಯೂಟ್ರಲ್ ಹಾಗೂ ಗೇರ್ಸ್ ಇದೆಲ್ಲ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಸೊ ತುಂಬಾ ಒಂದು ಯುನೀಕ್ ಡಿಸ್ಪ್ಲೇಯನ್ನು ನಾವು ಹೇಳ್ಬೋದು ಇಲ್ಲಿ. ಸೊ ಇಲ್ಲಿ ಇದರಲ್ಲಿ ಕಂಟ್ರೋಲ್ಸ್ ಬಂದಿದೆ. ನಿಮಗೆ ಲೆಫ್ಟ್ ಸೈಡಲ್ಲಿ ನಾರ್ಮಲ್ ಬೇಸಿಕ್ ವೆಹಿಕಲ್ ಆನ್ ಆಫ್ ಇದು ಆಪ್ಷನ್ ಮಾತ್ರ ಬರುತ್ತೆ. ಸೊ ಇಷ್ಟೊಂದು ಆಪ್ಷನ್ ನಿಮಗೆ ಅಪಾಚಿ RTX 300 ಸಿಗ್ತಾ ಇದೆ. ಸೊ ಮತ್ತೊಂದು ಫ್ಯೂಚರ್ ಏನಂತ ಇದರಲ್ಲಿ, ಇವಾಗ ಹೆಜಾರ್ಡ್ ನಾನು ಆನ್ ಮಾಡಿದ್ದೀನಿ. ನೀವೆಲ್ಲಾದರೂ ಗಾಡಿ ಪಾರ್ಕಿಂಗ್ ಎಲ್ಲ ಮಾಡಿ ಹೋಗ್ತಾ ಇದ್ದೀರಾ ಅಂದರೆ ಹೆಜಾರ್ಡ್ ನಾನು ಆನ್ ಇಟ್ಟಿದ್ದೀನಿ, ಕೀ ನಾನು ರಿಮೂವ್ ಮಾಡಿಬಿಟ್ಟಿದ್ದೀನಿ. ಕೀಯನ್ನು ನಾನು ರಿಮೂವ್ ಮಾಡಿದ ಮೇಲೂ ಕೂಡ ಹೆಜಾರ್ಡ್ಸ್ ಆನ್ ಇದೆ. ಇದನ್ನು ನೀವು ಆಫ್ ಮಾಡಬೇಕಂದ್ರೆ ವಾಪಸ್ ಕೀ ಆನ್ ಮಾಡಿ ಮತ್ತೆ ಆಫ್ ಮಾಡಬೇಕು. ಡೈರೆಕ್ಟ್ ಇದನ್ನು ಆಫ್ ಮಾಡೋಕ್ಕೆ ಹೋದರೆ ಆಫ್ ಕೂಡ ಆಗಲ್ಲ. ಸೊ ಸೇಫ್ಟಿ ಫೀಚರ್ ತುಂಬಾ ಯುನೀಕ್ ಆಗಿದೆ. ಸೊ ನಾರ್ಮಲಿ TVS ಇದು ಯಾವ ವೆಹಿಕಲ್ಸಲ್ಲೆಲ್ಲ ಮೊದಲು ಇವ್ರದ್ದು ಬರ್ತಾ ಇದ್ದಿತ್ತು, ಅದರಲ್ಲೂ ಕೂಡ ಸೇಫ್ಟಿ ಆಪ್ಷನ್ ಬರ್ತಾ ಇದ್ದಿತ್ತು. ಸೊ ಇದೊಂದು ತುಂಬ ಒಳ್ಳೆ ಫೀಚರ್ ಅಂತ ನಾವು ಹೇಳ್ಬೋದು. ಸೊ ಇವಾಗ ಆಫ್ ಆಗಿದೆ, ಇಲ್ಲಿ ನೀವು ನೋಡ್ಬೋದು. ಇವಾಗ ಇಂಜಿನ್ ಬಗ್ಗೆ ನಾವು ಮಾತಾಡೋದಾದರೆ, ಇಂಜಿನ್ ಬಂದುಬಿಟ್ಟು ನಿಮಗೆ 300cc 4 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ ಇಂಜಿನ್ ಬರುತ್ತೆ. 36 PS ಹಾಗೂ 28 Nm ಇದು ಟಾರ್ಕ್ ಜನರೇಟ್ ಇದರಲ್ಲಿ ನಿಮಗೆ ಆಗುತ್ತೆ. 6 ಸ್ಪೀಡು ಗೇರ್ ಬಾಕ್ಸ್ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ವೆಹಿಕಲ್ ವೆಯ್ಟ್ ಬಂದುಬಿಟ್ಟು 180 kg ಬರುತ್ತೆ ಇದರದ್ದು ವೆಹಿಕಲ್ ವೆಯ್ಟ್ ಏನಿದೆ ಅದು. ಹಾಗೂ 12.5 ಲೀಟರ್ ಇದು ನಿಮ್ಗೆ ಇದರಲ್ಲಿ ಫ್ಯೂಲ್ ಕೆಪಾಸಿಟಿ ಇರುವಂಥ ಟ್ಯಾಂಕ್ ಆಪ್ಷನ್ ಬರುತ್ತೆ. ಸೊ ಇದೊಂದು ಸ್ವಲ್ಪ ನಿಮಗೆ ಹೆಚ್ಚಿನ ರಿವ್ಯೂಸಲ್ಲೆಲ್ಲ ನೋಡಿರ್ತೀರ ನೀವು. ಸೊ 12.5 ಅಂತ ತುಂಬ ಕಮ್ಮಿ ಆಯ್ತು ಅಂತಾರೆ, ಬಟ್ 12.5 300cc ನಾವು ಕಂಪೇರ್ ಮಾಡಿದರೆ ಓಕೆ ಅಂತ ಹೇಳ್ಬೋದು. ಹಾಗೂ ನಾನು ಕ್ವಿಕ್ ಶಿಫ್ಟರ್ ಬಗ್ಗೆ ಮಾತಾಡಿದೆ. ಕ್ವಿಕ್ ಶಿಫ್ಟರ್ ಬಂದುಬಿಟ್ಟು ಪರ್ಟಿಕ್ಯುಲರ್ ಕೆಲವೊಂದು ವೇರಿಯಂಟ್ಸಲ್ಲಿ ಆಪ್ಷನಲ್ ಆಗಿ ನೀವು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಇದರಲ್ಲಿ ನಿಮಗೆ ವೀಲ್ ಬೇಸ್ ಇದೆ ಅಲ್ಲ ಟೋಟಲ್ ವೆಹಿಕಲ್ ಇದು, ಅದು ಬಂದುಬಿಟ್ಟು 1430 mm ಬರುತ್ತೆ. ಹಾಗೂ ಸೀಟ್ ಹೈಟ್ ಬಂದುಬಿಟ್ಟು 835 mm ಬರುತ್ತೆ. ಅದರ ಜೊತೆಗೆ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು ನಿಮಗೆ 200 mm ಇದು ನೋಡಲಿಕ್ಕೆ ಸಿಗುತ್ತೆ. ಬ್ರೇಕಿಂಗ್ ನಾನು ಹೇಳಿದ್ದೀನಿ, ಡುವಲ್ ಚಾನಲ್ ABS ಬರುತ್ತೆ, ಫ್ರಂಟ್ ಹಾಗೂ ರಿಯರ್ ಡಿಸ್ಕ್ ಜೊತೆಗೆ. ಹಾಗೂ ಇದರಲ್ಲಿ ಕ್ಲಾಸ್ D ಇದು LED ಹೆಡ್ಲ್ಯಾಂಪ್ಸ್ ಹಾಗೂ DRLs ಎಲ್ಲ ಯೂಸ್ ಮಾಡಿದ್ದಾರೆ. ಸೊ ಎಲ್ಲದು LEDಯಲ್ಲಿ ಇದೆ ನಿಮ್ಗೆ ಇದರಲ್ಲಿ. ಮತ್ತೊಂದು ಏನಂದರೆ ಇದರಲ್ಲಿ ಇರುವಂಥ ಸಸ್ಪೆನ್ಷನ್ಸನ್ನು ನೀವು ಕೆಲವೊಂದು ಪರ್ಟಿಕ್ಯುಲರ್ ವೇರಿಯಂಟ್ಸಲ್ಲಿ ನೀವು ಅಡ್ಜಸ್ಟೇಬಲ್ ಆಪ್ಷನ್ ನಿಮಗೆ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಟ್ಯೂಬ್ಲೆಸ್ ಟೈರ್ಸ್ ಬರುತ್ತೆ ವಿತ್ ನಿಮಗೆ ಅಲಾಯ್ ವೀಲ್ಸ್ ಜೊತೆಗೆ. ಸೊ ಇಷ್ಟೆಲ್ಲ ಫೀಚರ್ಸ್ಗಳು ನಿಮಗೆ ಅಪಾಚಿ RTX 300 ಸಿಗ್ತಾ ಇದೆ. ಸೊ ಇವಾಗ ಈ ವೆಹಿಕಲಿನ ಇಂಪಾರ್ಟೆಂಟ್ ಟಾಪಿಕ್ ಏನಿದೆ ಅದರ ಬಗ್ಗೆ ಮಾತಾಡೋಣ. ಸೊ ಮೈಲೇಜ್ ಮತ್ತು ಪ್ರೈಸ್. ಸೊ ಮೈಲೇಜ್ ಬಂದುಬಿಟ್ಟು ಕಂಪನಿಯವರು ಕ್ಲೈಮ್ ಮಾಡಿರೋದು 32 ಅಂತ ಹೇಳಿದ್ದಾರೆ ಕಂಪನಿಯವರು. ಪ್ರೈಸ್ ಬಂದುಬಿಟ್ಟು ಓವರಾಲ್ ಇಂಡಿಯಾದಲ್ಲಿ ಎಕ್ಸ್-ಶೋರೂಮ್ ಪ್ರೈಸ್ ಬಂದುಬಿಟ್ಟು 1.99 ಲ್ಯಾಕ್ ಇದೆ. ಹಾಗೂ ಆನ್ ರೋಡ್ ಬಂದುಬಿಟ್ಟು ನಿಮಗೆ ನಾರ್ಮಲಿ ನಾವು ಕರ್ನಾಟಕದಲ್ಲಿ ಆನ್ ರೋಡ್ ಹೇಳಿದಾದರೆ 2.75 2.85 ಲ್ಯಾಕ್ವರೆಗೆ ಆಗಬಹುದು. ಇದು ಬೇರೆ ಬೇರೆ ಸಿಟೀಸ್ ಮೇಲೂ ಡಿಪೆಂಡ್ ಆಗುತ್ತೆ, ಹಾಗೂ ಇನ್ಸೂರೆನ್ಸ್ ಮೇಲೂ ಡಿಪೆಂಡ್ ಆಗುತ್ತೆ, ಹಾಗೂ ಬೇರೆ ಬೇರೆ ಚಾರ್ಜಸ್ ಕೂಡ ಇರುತ್ತೆ ಕೆಲವೊಂದು ಸೈಡ್ಗಳಲ್ಲಿ. ಸೊ ಎಕ್ಸ್-ಶೋರೂಮ್ ಬಂದುಬಿಟ್ಟು 1.99 ಲ್ಯಾಕ್ ಅಂತ ಓವರಾಲ್ ಇಂಡಿಯಾದಲ್ಲಿ ಎಕ್ಸ್-ಶೋರೂಮ್ ಪ್ರೈಸ್ ಇರೋದು. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.